ಹಾಯ್ ವೀಕ್ಷಕರೇ, ಬಿಗ್ ಬಾಸ್ನ ಬಾಬಿಡಾಲ್ ಅಂತಲೇ ಖ್ಯಾತಿ ಪಡೆದು ಒಂದಷ್ಟು ಜನರನ್ನ ರಂಜಿಸಿ ಜೊತೆಗೆ ಗಿಲ್ಲಿಯ ಕಾಲೆಳೆದು ಅಶ್ವಿನಿ ಅವ್ರ ಜೊತೆಗೆ ಬೆಸುಗೆ ಅಂತೇಳಿ ಹಾಡು ಹೇಳ್ತಾ ಒಂದಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇಡೀ ಕರ್ನಾಟಕವನ್ನೇ ಎಂಟರ್ಟೈನ್ ಕೊಟ್ಟಂತಹ ಜಾನ್ವಿ ಅವರಿದ್ದಾರೆ. ಹಾಯ್ ಮೇಡಮ್, ನಮಸ್ಕಾರ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇಷ್ಟು ಬೇಗ ಯಾಕೆ ಹೊರಗೆ ಬಂದ್ರಿ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ನಿನ್ನೆಯಿಂದ ನನಗೆ ಇದೇ ಪ್ರಶ್ನೆ ಎಲ್ಲರೂ ಕೇಳ್ತಾ ಇದ್ದಾರೆ, ನಮ್ಮ ಮನೆಯವರು ಕೇಳ್ತಾ ಇದ್ದಾರೆ, ಎಲ್ಲ ಫ್ರೆಂಡ್ಸು, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಬಟ್ ಯಾಕೆ ಅಂತ ನನಗಿನ್ನೂ ಉತ್ತರ ಸಿಕ್ಕಿಲ್ಲ. ನಾವು ಅಂದ್ಕೊಂಡಿದ್ವಿ ಜಾನ್ವಿ ಅವರು ಒಂದು ಕೈ ಸುದೀಪ್ ಸರ್ ಕಡೆ ಇರಬಹುದಿತ್ತು ಅಂತ, ಆದರೆ ಈ ಕೈ ಇವತ್ತು ಹೊರಗಡೆ ಬಂದುಬಿಡ್ತು. ಅದೇ ನನಗೂ ಅಷ್ಟೇ. ನಾನು ಎಫರ್ಟ್ ಹಾಕಿ ಎಲ್ಲ ಆಟ ಆಡಿದ್ದೀನಿ. ಅಂದರೆ ಒಂದು ಗೇಮಿಗೆ ಬೇಕಾಗಿರೋದು ಟಾಸ್ಕ್ ಆಡಿದ್ದೀನಿ, ಮನೆ ಒಳಗೂ ಕೂಡ ಅಡುಗೆ ಮಾಡಿ ಎಲ್ರಿಗೂ ಬಡಿಸಿದ್ದೀನಿ. ಆಟ ಅಂತ ಬಂದಾಗಲೂ ಅದು ಪಾಸಿಟಿವ್ ಆರ್ ನೆಗೆಟಿವ್ ಹೆದರ್ಕೊಳ್ದೆ ನಾನು ಧೈರ್ಯವಾಗಿ ಆಟ ಆಡಿದ್ದೀನಿ, ಧೈರ್ಯವಾಗಿ ಮಾತಾಡಿದ್ದೀನಿ. ನೀವು ಇಂಟ್ರೊಡಕ್ಷನಲ್ಲಿ ಹೇಳ್ತಾ ಇದ್ರಿ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಆ ಇಂಟ್ರೊಡಕ್ಷನ್ಗೆ. ಅಂದರೆ ಬಾಬಿ ಡಾಲ್ ಅಂತ ಹೇಳ್ತಾ ಇದ್ರಿ. ಅಂದರೆ ಚೆನ್ನಾಗಿ ಕಾಣಿಸ್ಕೊಳ್ಳೋದಕ್ಕೂ ನನಗೆ ಎಷ್ಟು ಎಫರ್ಟ್ ಆಗುತ್ತೋ ಅಷ್ಟು ಶಕ್ತಿ ಮೀರಿ ಕಾಣಿಸ್ಕೊಂಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಬಟ್ ಎಲ್ಲಿ ತಪ್ಪಾಯಿತು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಸೊ ಒಂದಷ್ಟು ಜನ ಬಿಗ್ ಬಾಸ್ನ ಎಷ್ಟು ನೋಡಲಿಕ್ಕೆ ಕಾತರತೆಯಿಂದ ಕಾಯ್ತಾ ಇದ್ರು, ಅಷ್ಟೇ ಜನ ಜಾನ್ವಿ ಅವ್ರನ್ನೂ ಕೂಡ ನೋಡಲಿಕ್ಕೆ ಅಷ್ಟೇ ಕಾತರತೆಯಿಂದ ಕಾಯ್ತಾ ಇದ್ರು. ಯಾಕಂತೇಳಿದ್ರೆ ಜಾನ್ವಿ ಅವರು ಅಷ್ಟೊಂದು ಸೌಂದರ್ಯವಾಗಿ ಸುಂದರವಾಗಿ ಕಾಣ್ತಾ ಇದ್ರು. ಸೊ ನಿಮ್ಮ ಸೌಂದರ್ಯದ ಗುಟ್ಟೇನು ಮೇಡಮ್? ಮೋಸ್ಟ್ಲಿ ನಗುನೇ ಗುಟ್ಟು ಅಂತ ಹೇಳ್ಬೋದು. ಯಾಕಂದರೆ ನಾನು ತುಂಬ ಖುಷಿಯಾಗಿರ್ತೀನಿ ಎಲ್ಲ ಹೊತ್ತಲ್ಲೂ. ನೀವು ಮನೆ ಒಳಗೂ ನೋಡ್ಬೋದು, ಯಾವಾಗಲೂ ಎಲ್ಲರೂ ತುಂಬ ಜನ ನಂಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ನಿಮ್ಮ ಸ್ಮೈಲ್ನ ಮಿಸ್ ಮಾಡ್ಕೋತೀವಿ ಹಾಗೆ ಹೀಗೆ ಅಂತ. ಸೊ ನಾನು ಏನಾದ್ರೂ ತಲೆ ಕೆಡಿಸ್ಕೊಳ್ಳಲ್ಲ, ಎಲ್ಲರ ಜೊತೆ ಚೆನ್ನಾಗಿರ್ತೀನಿ. ಮತ್ತು ನಾನು ತುಂಬ ಪೇಷನ್ಸ್ ಇದೆ, ಎಲ್ಲರೂ ತುಂಬ ತಲೆಗೆ ಹಚ್ಕೊಂಡು ಗೊಂದಲ ಮಾಡ್ಕೊಳ್ಳಲ್ಲ. ಬಹುಶಃ ಅದು ಇದೆ. ಮತ್ತು ನನಗೆ ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಅಂತ ಒಳಗಿಂದ ಕೂಡ ಇದೆ. ಈ ಶೋ ತುಂಬ ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ, ನಾನು ಚೆನ್ನಾಗಿ ಕಾಣಿಸ್ಕೋಬೇಕು ಹಾಗೆ ಹೀಗೆ ಅಂತ. ಸೊ ಅದಕ್ಕೆ ಒಂದು ಸ್ವಲ್ಪ ಮೇಂಟೈನ್ ಕೂಡ ಮಾಡ್ತೀನಿ. ಮತ್ತು ನನಗೆ ನನ್ನ ಫ್ರೆಂಡ್ ನವ್ಯ ಇದ್ದಾಳೆ, ನನಗೆ ಅಷ್ಟು ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ನ ಅವಳು ಕಳಿಸ್ಕೊಡ್ತಾ ಇದ್ಲು. ಸೊ ಎಲ್ಲ ಸೇರಿ ನಾನು ಚೆನ್ನಾಗಿ ರೆಡಿ ಆಗ್ತಾ ಇದ್ದೆ. ಸೊ ಹಾಗಾಗಿ ಚೆನ್ನಾಗಿ ಕಾಣಿಸ್ಕೊತಾ ಇದ್ದೆ. ನಿಮ್ಮ ಅಲ್ಸೆಟ್ ಏನಾದರೂ ತೆಗೆದಿಟ್ಟು ಬಂದಿದ್ದೀರಾ ಮನೇಲಿ? ಯಾಕೆ? ಗಿಲ್ಲಿ ಹೇಳ್ತಾ ಇದ್ದ ವಯಸ್ಸಾಗಿದೆ, ಅಲ್ಸೆಟ್ ಹಾಕೊಂಡು ಓಡಾಡ್ತಾವೆ. ಅಯ್ಯೋ, ಅವನು ಬಿಡಿ, ಅವನು ಬಿಳಿ ಕೂದಲು ಅಂತಾನೆ, ಹಲ್ಸೆಟ್ಟು ಅಂತಾನೆ, ಅಶ್ವಿನಿ ಅವ್ರಿಗೆ ಬಿಗ್ಗು ಅಂತಾನೆ, ಬಿಗ್ಗು ಕಿತ್ರೆ ಎಲ್ಲ ಬಂದ್ಬಿಡುತ್ತೆ ಅಂತ ತುಂಬ ಕಾಲೆಳಿತಾ ಇದ್ದ. ತುಂಬ ಮಜಾ ಕೂಡ ಮಾಡಿದ್ವಿ. ನಮಗೆ ಒಳಗಡೆ ನಗೋದಕ್ಕಿಂತ ಆಚೆ ಬಂದಮೇಲೆ ನಾನು ಕೆಲವೊಂದು ನಗ್ತಾಯಿದ್ದೆ. ಅಂದರೆ ಅದು ಎಡಿಟ್ ಮಾಡಿ ಆ ನಗೋ ಥರ ಮೀಮ್ಸ್ ಎಲ್ಲ ಹಾಕಿ ಮಾಡಿದಾಗ ನಾನೇ ರಿಪೀಟೆಡ್ಲಿ ನೋಡ್ಕೊಂಡು ನಗ್ತಾ ಇದ್ದೀನಿ, ಇದು ಇಷ್ಟೊಂದೆಲ್ಲ ಕಾಮಿಡಿ ಆಗಿದೆಯಾ ಅಂತ. ಫಾರ್ ಎಕ್ಸಾಂಪಲ್, ಬಿಸಿನೀರು ತೊಗೊಂಡು ಬಾ ಗಿಲ್ಲಿಗೆ ಬಿಸಿನೀರು ತರಕ್ಕೆ ಹೇಳೋಣ ಅಂತ ನಾನು ಹೇಳ್ತೀನಿ. ಹೇಳಿ ಗಿಲ್ಲಿ ಬಿಸಿನೀರು ತೊಗೊಂಬಾರಂದ್ರೆ ಹೋಗ್ಬೋದೇವಿ ಅಂತಾನೆ. ಬಾರ ಗಿಲ್ಲಿ ಬಿಸಿನೀರು ತೊಗೊಂಬಾರ ಅಂದರೆ ಬಡತದೆ, ಯಾರು ತರ್ತಾರೆ, ಹಿಂಗೆಲ್ಲ ಮಾತಾಡ. ಅದನ್ನು ಎಡಿಟ್ ಮಾಡೋ ಹೋಗಿ ಎಕ್ಸ್ಟ್ರಾ ಎಫೆಕ್ಟ್ ಕೊಟ್ಟು ಮಾಡೋದು ನೋಡಿದಾಗ ನನಗೆ ನಗು ಬರ್ತಾ ಇದೆ. ಸೊ ಅವನು ಕಾಲೆಳಿತಾ ಇದ್ದ, ನಾನು ತುಂಬ ಕಾಲೆಳಿತಾ ಇದ್ದೆ. ಅವನಿಗೆ ಕೆಲವೊಂದೆಲ್ಲ ತೋರಿಸಿಲ್ಲ. ಇನ್ನು ಅದಕ್ಕೆ ಮೀರಿ ನಾವು ತಮಾಷೆ ಮಾಡ್ಕೊಂಡು ನಕ್ಕಿದ್ದು ಇದೆ ಒಳಗಡೆ. ನಿಮ್ದೊಂದು ಸಾಂಗ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ನೀವೆಲ್ಲ ಬಿಗ್ ಬಾಸ್ನ ಮನೆಯ ಏನು ಮಹಿಳೆಯರೆಲ್ಲ ಡ್ಯಾನ್ಸ್ ಮಾಡಿರೋದು ಒಂದು ಸಾಂಗ್ ವೈರಲ್ ಆಗ್ತಿದೆ. ಸೊ ಆ ಸಾಂಗನ್ನು ಯಾವುದಕ್ಕೆ ಕಂಪೇರ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ನಾನು ನಿನ್ನ ನಂಬಿದೆ ಅಂತೇಳಿ ಒಂದು ರೀಲ್ಸ್ ಇದೆ. ಆ ರೀಲ್ಸ್ಗೆ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ಓಡಿಸ್ತಿದ್ದಾರೆ. ನಿಮ್ಮ ಅಂದರೆ ಅವೆಲ್ಲ ನೋಡಿದಾಗ ನಿಮ್ಗೆ ಹೆಂಗೆ ಅನಿಸುತ್ತೆ? ನಿಜ, ಒಳಗಡೆ ಇದ್ದಾಗ ನಮಗೇನು ಇದ್ರ ಬಗ್ಗೆ ಐಡಿಯಾ ಬರಲ್ಲ. ಎಲ್ಲರೂ ರ್ಯಾಂಪ್ ವಾಕ್ ಮಾಡಬೇಕು ಅಂತ ಮಂಜು ಹೇಳ್ತಾರೆ, ಅವರೆಲ್ಲ ಗೆಸ್ಟ್ ಅಲ್ಲೋ, ಅವ್ರು ಹೇಳ್ದಂಗೆ ಕೇಳಬೇಕಿತ್ತು. ಸುಮ್ಮನೆ ಎಲ್ಲ ವಾಕ್ ಮಾಡ್ಕೊಂಡು ಬರ್ತೀವಿ. ಬಟ್ ಆಚೆ ಕಡೆ ಬಂದಾಗ ನಾನು ಆ ಟ್ರೋಲ್ ನೋಡಿದೆ. ಅಂದರೆ ಅದೇ, ಈ ಟ್ರೋಲ್ಸ್ ತುಂಬ ಅವರು ಟ್ಯಾಲೆಂಟೆಡ್ ಇರ್ತಾರೆ. ಯಾವುದನ್ನ ಎಲ್ಲಿಗೆ ಅಡ್ಜಸ್ಟ್ ಮಾಡಿದ್ರೆ, ಯಾವ ಸಾಂಗ್ ಫಿಟ್ ಹಾಕಿದ್ರೆ ಅದು ವೈರಲ್ ಆಗುತ್ತೆ, ಚೆನ್ನಾಗಾಗುತ್ತೆ ಅಂತ. ಸೊ ಒಳಗಡೆ ಇದ್ದಾಗ ನಮ್ಗೇನು ಏನೋ ರ್ಯಾಂಪ್ ವಾಕ್ ಹೇಳಿದ್ದಾರೆ, ಅಯ್ಯೋ ನಡ್ಕೊಂಡ್ ಬರೋಣ ಅಂತ ಅಷ್ಟೇ ಬಂದಿರ್ತೀವಿ. ಬಟ್ ಆಚೆ ಬಂದು ನೋಡಿದಾಗ ಅದು ತುಂಬ ಖುಷಿ ಕೊಡ್ತಾ ಇದೆ. ಸೊ ನಾವು ಮೊದಲು ನೋಡಿದಾಗ ನಿರೂಪಕಿ ಜಾನ್ವಿ ಅವ್ರನ್ನ ನೋಡ್ತಾ ಇದ್ವಿ. ಇವತ್ತಿರೋ ಜಾನ್ವಿ ಯಾರು? ಇವತ್ತಿರೋ ಜಾನ್ವಿ ನಿರೂಪಕಿ ನಟಿ, ಏನು ಬೇಕಾದರೂ ಹೇಳ್ಬೋದು. ಯಾಕಂದರೆ ನಾನು ಇವತ್ತು ನಿರೂಪಕಿನೇ, ಮುಂದೆನೂ ನಿರೂಪಣೆ ಮಾಡ್ತೀನಿ ನಾನು. ಅದಾದಮೇಲೆ ಒಳ್ಳೆ ಸಿನಿಮಾಗಳು ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಕಿರುತೆರೆಯಲ್ಲೂ ಕೂಡ ನನಗೆ ತುಂಬ ಇಷ್ಟ ಆಗುವಂಥ ಪ್ರಾಜೆಕ್ಟ್ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಇಷ್ಟು ದಿನ ಒಂದು ಸ್ವಲ್ಪ ನಾನು ಚೂಸಿಯಾಗಿದ್ದೆ, ಬಟ್ ತುಂಬ ಚೂಸಿಯಾಗಿರಲಿಲ್ಲ ಅಂತ ಅನಿಸುತ್ತೆ. ಕೆಲವೊಂದೆಲ್ಲ ಈ ಗೇಮ್ಗಳಿಗೆಲ್ಲ ಕರೆದಾಗೆಲ್ಲ ನಾನು ಹೋಗೋದು ಮಾಡ್ತಿದ್ದೆ, ನಂಗೆ ಗೊತ್ತಾಗ್ತಾ ಇರಲಿಲ್ಲ ಆವಾಗ. ಸೊ ಇನ್ಮುಂದೆ ಇನ್ನೂ ಸ್ವಲ್ಪ ಚೂಸಿಯಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೇಡಮ್, ನಿರೂಪಣೆ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ ಆ್ಯಕ್ಟ್ ಮಾಡೋದು ಈಸಿಯಾಗಿ ಮಾಡಿಬಿಡ್ಬೋದು. ಸೊ ನಿರೂಪಣೆ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಅಂತ ನೀವು ಆ ಮನೇಲಿ ಹೇಳ್ತೀರಾ. ನಿಜಾನ ಅದು? ನಿರೂಪಣೆ ಮಾಡೋದು ಕಷ್ಟನಾ? ತುಂಬ ಕಷ್ಟ. ನಿಮಗೇನು ಅನಿಸುತ್ತೆ? ನೀವು ಕೂಡ ಒಬ್ಬ ಆ್ಯಂಕರ್ ಆಗಿ, ಅಂದರೆ ನಮ್ಮದೆಲ್ಲ ಲೈವ್, ನಾವು ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡೋರಿಗೆ ಎವ್ರಿಥಿಂಗ್ ಲೈವೇ. ನೆಕ್ಸ್ಟ್ ಏನು ಸುದ್ದಿ ಬರುತ್ತೆ ನಮಗೆ ಗೊತ್ತಾಗಲ್ಲ.
ಓ ಹಿಂಗೆ ಆಗ್ತಾ ಇದೆ ಅಂತ ಒಂದು ಲೈನಲ್ಲಿ ಹೇಳ್ತಾರೆ, ನಾವು ಅದನ್ನು ಸೆಂಟೆನ್ಸ್ ಫ್ರೇಮ್ ಮಾಡಿ ತೊಗೋತೀವಿ, ಇನ್ಯಾರೋ ಲೈನಿಗೆ ಬರ್ತಾರೆ, ಅವ್ರು ಕ್ವೆಶನ್ ಕೇಳಬೇಕು. ಸೊ ನನಗೆ ಆ್ಯಕ್ಟಿಂಗ್ ಅನ್ನೋದು ಈಸಿ ಅಂತ ಅಲ್ಲ, ಬಟ್ ಅಲ್ಲಿಗೆ ನಮಗೆ ರೀಟೇಕ್ ತೊಗೊಳೋದಕ್ಕೆ ಅವಕಾಶ ಇರುತ್ತೆ, ಇಂಪ್ರೂವೈಸ್ ಆಗೋದಕ್ಕೆ ಅವಕಾಶ ಇರುತ್ತೆ. ಆ್ಯಕ್ಟಿಂಗ್ನ ನಾವು ಟ್ರೈನ್ ಮಾಡಿಕೊಂಡ್ರೆ ತುಂಬ ನಮ್ಮ ಬದಲಾವಣೆ ಮಾಡ್ಕೋಬೋದು. ಅದು ಬಟ್ ನಿರೂಪಣೆ ಅನ್ನೋದಿದೆಯಲ್ಲ, ಅದು ಎಷ್ಟು ಕಲಿತ್ರೂ ಸಾಲಲ್ಲ, ನೀವು ಎಷ್ಟು ಅಪ್ಡೇಟ್ ಆದ್ರೂ ಕೂಡ ಅದು ಸಾಲಲ್ಲ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಅದರಲ್ಲೂ ನ್ಯೂಸ್ ಆ್ಯಂಕರಿಂಗು ತುಂಬ ಚಾಲೆಂಜಿಂಗ್ ಅಂತ ನನಗೆ ಇವತ್ತಿಗೂ ನಾನು ಹೇಳ್ತೀನಿ. ನಾನು ಆಫೀಸಿಂದ ಬರುವಾಗ ಒಂದು 4 ಗೆಜ್ಜೆ ತಂದಿದ್ದೆ. ಸೊ ಕಾರಲ್ಲೇ ಇಟ್ಟಿದ್ದೀನಿ. ಗೆಜ್ಜೆ ಸೌಂಡ್ ಮಾಡಬೇಕು ಅನ್ನಿಸ್ತು, ಯಾಕೋ ಮಾಡಬೇಕೋ ಬೇಡವೋ ಅನ್ನಿಸ್ತು. ಯಾಕಂದರೆ ನೀವೇ ಮಾಡ್ತೀರಲ್ವ ಗೆಜ್ಜೆನ, ನಾನು ಯಾಕೆ ಮಾಡಲಿ ಅನ್ನೋವಂಥದ್ದು. ಹೌದು, ಒಂದ್ಸಲ ಗೆಜ್ಜೆ ಸೌಂಡ್ ಮಾಡಿ ಹೊಡಿಸ್ಕೊಂಡಿದ್ದೀವಿ, ಹಂಗಾಗಿ ಆ ಗೆಜ್ಜೆನ ಅಲ್ಲೇ ಇಟ್ಬಿಡಿ. ಸೊ ಅದು ಗೆಜ್ಜೆ ನಾನು ಮನೆಯಿಂದನೇ ತೊಗೊಂಡು ಹೋಗಿದ್ದೆ. ಹೊರಗಡೆನೇ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಹಿಂಗೆ ಹೆದರ್ಸೋಣ ಬಿಗ್ ಬಾಸ್ ಮನೆಯಲ್ಲಿ ಅಂತ. ಸೊ ಅದು ಏನೋ ಆಗಿ ಕೊನೆಗೆ ಆ ಥರ ಎಂಡ್ ಆಯಿತು. ನಮ್ಮ ನೋಯಿಸೋ ಉದ್ದೇಶ ಅಂತೂ ಇರಲಿಲ್ಲ, ತಮಾಷೆ ಮಾಡೋಣ, ಎಲ್ಲರಿಗೂ ಒಂದು ಥ್ರಿಲ್ ಇರುತ್ತೆ ಮನೇಲಿ ದೆವ್ವ ಅಂದಾಗ. ಅದು ಆ್ಯಕ್ಚುಲಿ ನಂಬಿಟ್ಟಿದ್ರು ಗೊತ್ತಾ, ಗೆಜ್ಜೆ ಸೌಂಡ್ ಆಗೋದಕ್ಕೋ, ಆ ಲೈಟ್ ಫ್ಲಿಕ್ಕರ್ ಆಗೋದಕ್ಕೋ. ಅದಾದಮೇಲೆ ಏನಾಯಿತು, ಅಡುಗೆ ಮನೇಲಿ ಇದ್ದಕ್ಕಿದ್ದಂಗೆ ಪಾತ್ರೆಗಳೆಲ್ಲ ಅದಾಗದೇ ಬೀಳ್ತಾರೆ, ಅದು ನಾವು ಮಾಡಿಲ್ಲ. ಸೊ ಎಲ್ಲದಕ್ಕೂ ಒಂದು ಸೇರ್ಬಿಟ್ಟು ನಿಜವಾಗ್ಲೂ ಎಲ್ಲರೂ ನಂಬಿಟ್ಟಿದ್ರು ದೆವ್ವ ಇದೆ ಅಂತ. ಬಟ್ ಅದಾದ್ಮೇಲೆ ನಾವು ಸುಮ್ಮನೆ ಇರಬೇಕಾಗಿತ್ತು, ಇರ್ಲಾರ್ದೆ ಇರ್ಬೇ ಬಿಟ್ಕೊಳ್ಳೋದು. ನನಗೆ ರಕ್ಷಿತಾ ಬಾತ್ರೂಮ್ಗೆ ಹೋಗಿ ರಾರ ಅಂತಿರ್ತಾಳೆ ಅಂತ ಏನೋ ಅಂದ್ಬಿಟ್ವಿ. ಅದು ಅವಳನ್ನು ಇನ್ವಾಲ್ವ್ ಮಾಡ್ಕೊಂಡು ಅದು ಕೊನೆಗೆ ಅಲ್ಲಿ ಜಗಳದಲ್ಲಿ ಎಂಡಾಗಿ ನಾವು ಮಂಗಳಾರತಿಯಲ್ಲಿ ಎಂಡಾಗೋಯ್ತು. ಅದು ನೋಡಿ, ಅಶ್ವಿನಿ ಮತ್ತು ಜಾನ್ವಿ ಅವ್ರದ್ದು ಒಂದು ಪ್ರೇಮಲ್ಲಿ ನೋಡ್ತಾ ಇದ್ದರೆ ವಾವ್ ಅನ್ನೋ ಥರ ನೋಡ್ತಾ ಇದ್ರು ಹೊರಗಡೆ ಜನ. ಸೊ ಏಕಾಏಕಿ ಆ ಗೆಜ್ಜೆ ಸೌಂಡ್ ಮಾಡಿದ್ಮೇಲೆ ಒಂದು ರೀತಿ ತುಂಬಾ ನೆಗೆಟಿವ್ ಆಗೋಕ್ಕೆ ಶುರುವಾಯಿತು. ಅದೆಲ್ಲ ಒಂದು ಕಡೆ ನಿಮ್ಗೆ ಗೊತ್ತಾಗ್ತಿತ್ತಾ ನೆಗೆಟಿವ್ ಆಗ್ತಾ ಇದೆ ಇದು? ವೀಕೆಂಡಲ್ಲಿ ಸರ್ ಕ್ಲಾಸ್ ತೊಗೊಂಡಾಗ ಖಂಡಿತ ಗೊತ್ತಾಗುತ್ತೆ, ಇದು ಫುಲ್ ನೆಗೆಟಿವ್ ಆಗಿರುತ್ತೆ, ಸರ್ ಅಷ್ಟೊಂದು ಬೈದಿದ್ದಾರೆ ಅಂತ ಅಂದಮೇಲೆ ನೆಗೆಟಿವ್ ಆಗಿರುತ್ತೆ ಅನ್ನೋದು ಗೊತ್ತಿರುತ್ತೆ. ಬಟ್ ಏನಂದರೆ ನಮ್ದು ಇಂಟೆನ್ಷನ್ನು ಯಾರನ್ನೋ ಹರ್ಟ್ ಮಾಡೋದಾಗಿರಲಿಲ್ಲ. ಸೊ ಹಾಗಾಗಿ ನಾವೇನು ಅಂದ್ಕೊಂಡ್ವಿ, ಬಿಗ್ ಬಾಸ್ ಟಾಸ್ಕ್ ಕೊಟ್ಟಾಗಲೇ ನಾವು ಆ್ಯಕ್ಟಿವ್ ಆಗಿರೋದಿಲ್ಲ, ನಮ್ಮ ಕಡೆಯಿಂದನೂ ಏನಾದರೂ ಎಫರ್ಟ್ ಇರಬೇಕು, ಅವ್ರು ನಮ್ಮನ್ನು ನಂಬಿ ಕಳಿಸಿದ್ದಾರೆ ಮನೆ ಒಳಗಡೆ, ನಾವು ಆಟ ಆಡಬೇಕು, ನಾವು ಜನರನ್ನ ಎಂಟರ್ಟೈನ್ ಮಾಡಬೇಕು, ಆ ಥರದೊಂದು ಉದ್ದೇಶ ಇಟ್ಕೊಂಡು ಮಾಡಿದ್ದು. ಬಟ್ ಅದು ಎಲ್ಲೋ ಒಂದು ಸ್ವಲ್ಪ ಪದ ಬಳಕೆಯಿಂದ ಅದು ಎಲ್ಲೆಲ್ಲೋ ಹೋಗಿ ಏನೇನೋ ಟರ್ನ್ ಆಯಿತು. ಸುದೀಪ್ ಸರ್ ನಮಗೆ ವಾರ್ನ್ ಮಾಡ್ತಾರೆ, ಬೈತಾರೆ. ಅವಾಗ ನಮ್ಗೆ ಗೊತ್ತಿತ್ತು ಆಚೆ ಕಡೆ ಇದು ದೊಡ್ಡದಾಗ ಆಗಿರುತ್ತೆ ಅಂತ. ಸೊ ಅದೇ ಇಂಟೆನ್ಷನ್ ರಾಂಗ್ ಇರಲಿಲ್ಲ, ಅದಾಗೋಯ್ತು. ಅದಾದಮೇಲೆ ಗೊತ್ತು ಸರಿಯಾಗಿದು ತುಂಬ ಇದಾಗಿ ಟ್ರೋಲ್ ಆಗಿರುತ್ತೆ. ನಾವು ಯಾವಾಗಲೂ ಹೇಳ್ತಾ ಇದ್ದೆ ಅವಳಿಗೆ, ನಾವೇ ನಿನ್ನನ್ನು ಹೀರೋಯಿನ್ ಮಾಡಿರೋದು ಅಂತ. ನಾವು ವಿಲಾನ ಆದರೆ ಅವಳು ಹೀರೋಯಿನ್ ಆದ್ಲು ಅಷ್ಟೇ. ಸತ್ಯ ಹೇಳ್ತೀರಾ ಮೇಡಮ್? ನಾನು ಕೇಳ್ತೀನಿ. ಖಂಡಿತ ಸತ್ಯನೇ ಹೇಳೋದು, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ. ಬಿಗ್ ಬಾಸ್ ಮನೇಲಿ ಕಿತಾಪತಿ ಹೆಂಗ್ಸ್ರು ಯಾರು? ಅಯ್ಯೋ, ಇದು ಇಡೀ ಕರ್ನಾಟಕಕ್ಕೆ ಗೊತ್ತಲ್ಲ. ನಾಮಕರಣ ಮಾಡಿದ್ದೆ ಗಿಲ್ಲಿ, ನಾನು ಮತ್ತೆ ಅಶ್ವಿನಿ ಅಂತ ಅವ್ನು ಹೇಳ್ತಾನೆ. ಬಟ್ ಕಿತಾಪತಿ ಗಂಡಸು ಒಬ್ರು ಇದ್ದಾರೆ, ಅವ್ರು ಯಾರು ಅಂದ್ರೆ ಗಿಲ್ಲಿ. ಅವನೇ ಕಿತಾಪತಿ ಮಾಡೋದು, ನಾವು ಯಾವತ್ತೂ ಕಿತಾಪತಿ ಮಾಡಿಲ್ಲ. ನಾವು ಎಂಟರ್ಟೈನ್ ಮಾಡೋಕೆ ಹೋಗ್ತಾ ಇದ್ದಿದ್ದು, ಅದು ಹಂಗಾಗ್ತಿತ್ತು. ಸುಮ್ಮನೆ ಇರೋರ್ನು ಸುಮ್ಮನೆ ಕೂರಕ್ಕೆ ಬಿಡದೆ ಕಿತಾಪತಿ ಮಾಡಿ ಅವ್ರನ್ನ ಹತ್ರ ಜಗಳ ಆಡೋದು, ಅದೆಲ್ಲ ಕಿತಾಪತಿ ಮಾಡೋದು ಮನೆಯಲ್ಲಿ ಗಿಲ್ಲಿನೇ. ಯಾವುದಾದ್ರೂ ಒಂದು ಜಗಳ ಆದರೆ ಅವ್ನು ಆರ್ಸಕ್ಕಂತೂ ಟ್ರೈ ಮಾಡಲ್ಲ, ಅದನ್ನು ತುಂಬ ಉರ್ಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅವ್ರು ತಣ್ಣಗಾಗಿ ಕೂತ್ರೆ ಮತ್ತೆ ಅದನ್ನೇ ಹತ್ತಿಸ್ಕೊಡ್ತಾ ಇರ್ತಾನೆ. ಏನಾದರೂ ಒಂದು ಮಾಡೋದು, ಏನಾದರೂ ಒಂದು ಕಾಲಿಳಿಯೋದು, ಸುಮ್ಮನಿರೋರ್ನು ಸುಮ್ಮನೆ ಕೂರಕ್ಕೆ ಬಿಡದೆ ಅವ್ರದ್ದು ಪರ್ಸ್ನಲ್ ಮ್ಯಾಟ್ರ್ಗಳು ತೊಗೊಂಡು, ಅಂದರೆ ಪರ್ಸ್ನಲ್ ಇನ್ ದ ಸೆನ್ಸ್ ಅದೇ ಏನಣ್ಣ ಹಿಂಗೆ ಬಿಳಿ ಕೂದಲಾಗ್ಬಿಡಿದೆ, ಬಿಡೋ ನಿಂಗೆ ಆಗಲ್ಲ, ನಿಂಗೆ ಕೈಲಾಗಲ್ಲ, ಆ ಥರದ್ದೆಲ್ಲ ಮಾಡ್ತಾ ಇದ್ದಿದ್ದು ಗಿಲ್ಲಿನೇ. ಸೊ ಹೊಸದಾಗಿ ಏನಂದರೆ ಕಿತಾಪತಿ ಗಂಡಸು ಮನೇಲಿರೋದು ಅಂದರೆ ಗಿಲ್ಲಿ.